2 ದಶಕಗಳ ನಂತರ ದರೂರು ಕೃಷಿ ಸಹಕಾರ ಸಂಘ ಆರ್ಥಿಕ ಅಭಿವೃದ್ಧಿಯಲ್ಲಿ ಮುನ್ನಡೆ. ಅಧ್ಯಕ್ಷ ಶಿವಗೌಡ ಬಸಗೌಡರ್. ಅಥಣಿ ತಾಲೂಕಿನ ದರೂರು ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ 2024-25ನೇ ಸಾಲಿನಲ್ಲಿ 18,57,000 ರೂಪಾಯಿಗಳಷ್ಟು ಲಾಭ ಮಾಡಿಕೊಂಡಿದ್ದು, ಸದಸ್ಯರಿಗೆ ಶೇಕಡ 5ರಷ್ಟು ಲಾಭಾಂಶ ನೀಡಲು ನಿರ್ಧರಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಶಿವಗೌಡ ಬಸವಗೌಡರ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರು ಗ್ರಾಮದ ಸಹಕಾರ ಸಂಘದ 81ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸಕ್ತ ಸಾಲಿನಲ್ಲಿ 1,292 ಸದಸ್ಯರಿದ್ದು 83,06,357 ರೂಪಾಯಿಗಳಷ್ಟು ಷೇರು ಬಂಡವಾಳ, 8,34,80,000 ದುಡಿಯುವ ಬಂಡವಾಳ ಹೊಂದಿದೆ ಎಂದ ಅವರು, ಸಹಕಾರ ಭೀಷ್ಮ ಶಾಸಕ ಲಕ್ಷ್ಮಣ್ ಸವದಿ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಸಹಕಾರ ಸಂಘವನ್ನ ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ. ಪ್ರಸಕ್ತ ಸಾಲಿನಲ್ಲಿ 0 ಬಡ್ಡಿ ದರ ಮತ್ತು ಶೇಕಡ 3ರ ಬಡ್ಡಿ ದರದಲ್ಲಿ ಟ್ರ್ಯಾಕ್ಟರ್ ಸಾಲ ಸಹಿತ ಒಟ್ಟು 6,30,21,000 ಸಾಲವನ್ನ ಸದಸ್ಯರಿಗೆ ಹಂಚಿಕೆ ಮಾಡಲಾಗಿದೆ ಎಂದ ಅವರು, 99.50ರಷ್ಟು ಸಾಲ ವಸೂಲಾತಿಯಾಗಿರುವುದು ನಮ್ಮ ಸಂಘದ ಆರ್ಥಿಕ ಸ್ಥಿತಿಯನ್ನ ಭದ್ರಗೊಳಿಸಿದ್ದು, ಸಾಲ ವಸೂಲಾತಿಗೆ ಸಹಕರಿಸಿದ ಸದಸ್ಯರೆಲ್ಲರನ್ನ ಅಭಿನಂದಿಸುವೆ ಎಂದರು. ನಮ್ಮ ಸಹಕಾರಿ ಸಂಘ ಆಡಿಟ್ನಲ್ಲಿ ಅ ವರ್ಗದಲ್ಲಿ ಬಂದಿದ್ದು, ನಮ್ಮ ಸಂಘದ ಮೂಲಭೂತ ಸೌಲಭ್ಯಕ್ಕಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಮ್ಮ ಸಂಘಕ್ಕೆ 1 ಲಕ್ಷ ರೂಪಾಯಿಗಳನ್ನ ಸಹಾಯ ಧನ ನೀಡಿದೆ ಮತ್ತು ಸಂಘದ ಹೊಸ ಕಚೇರಿ ಹಾಗೂ ಗೋಡೌನ್ ನಿರ್ಮಾಣದ ಅವಶ್ಯಕತೆ ಇದ್ದು, ಇವುಗಳ ನಿರ್ಮಾಣಕ್ಕೆ ಸಭೆಯಲ್ಲಿ ಸದಸ್ಯರು ಅನುಮೋದನೆ ಕೊಟ್ಟಿದ್ದಾರೆ ಎಂದ ಅವರು, ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಇತರೆ ವೆಚ್ಚಗಳನ್ನು ಕಳೆದು ರೂಪಾಯಿ 18,57,405 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಲು ಸಂತೋಷವೆನಿಸುತ್ತದೆ. ಇದೇ ರೀತಿ ನಮ್ಮ ಸಂಘದ ಎಲ್ಲಾ ಸದಸ್ಯರು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಸಂಘದ ಏಳಿಗೆಗೆ ಸಹಕರಿಸಬೇಕೆಂದು ತಮ್ಮ ಆಡಳಿತ ಮಂಡಳಿಯನ್ನು ವಾರ್ಷಿಕ ವರದಿಯಲ್ಲಿ ಕಾಣಿಸಿದಂತೆ ನಮ್ಮ ಸಂಘದ ಸದಸ್ಯರಿಗೆ ಅವರು ಹೊಂದಿದ ಶೇರ್ ರಕಮೆಗೆ ಪ್ರತಿಶತ 5% ಡಿವಿಡೆಂಡ್ ಹಂಚಲು ನಿರ್ಧರಿಸಿರುತ್ತಾರೆ. ಲಾಭ ವಿಭಾಗಣೆಯೊಂದಿಗೆ ಅಂದಾಜು ಪತ್ರಿಕೆಗಳು ಅನುಮೋದನೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಘಕ್ಕೆ ಹೊಸದಾಗಿ ಆಫೀಸ್ ಮತ್ತು ಗೋಡೌನ್ ನಿರ್ಮಾಣ ಮಾಡಲು ಅತಿ ಅವಶ್ಯಕ ಇದ್ದು, ಅದಕ್ಕೆ ಶೀಘ್ರವೇ ಕಟ್ಟಡ ಪ್ರಾರಂಭ ಮಾಡಲು ಆಡಳಿತ ಮಂಡಳಿಯವರು ನಿರ್ಧರಿಸುತ್ತಾರೆ. ಈ ತೀರ್ಮಾನಕ್ಕೆ ತಮ್ಮ ಅನುಮೋದನೆಯನ್ನು ಕೋರುತ್ತೇನೆ. 70 ವರ್ಷದಾಗ ಯಾರಲ್ಲ ಅವ್ರಿಗೆ ಇನ್ಶೂರೆನ್ಸ್ ಆಗುವಂಗ ಕಂಪಲ್ಸರಿ ಮಾಡಿದ್ವಿ ನಾವು. 33 ರೂಪಾಯಿ ನೀವು ಸಾಲದ ಏನಾದ್ರು ಅರ್ಜಿ ರಿನ್ಯೂವಲ್ ಮಾಡ್ಕೊಳಕ್ ಬರ್ತಿರ್ಲಿಲ್ಲ, ಅವಾಗ ತುಂಬ್ಕೊತೀವಿ ರಿಸಿಟ್ ಒಯ್ರಿ. ಈಗಾಗಲೇ ಮಾಡಿದ್ವಿ 33 ರೂಪಾಯಿ ಐತದ ನಮ್ಮ ಸಂಘದಿಂದ ಸಂಘದಿಂದ ಈಗ ಹಾಕಿದ್ವಿ ನಾವು. ಅದನ್ನ ಜಮಾ ಹಿಡಿಬೇಕು ನಿಮ್ ಕಡೆ ಇಸ್ಕೊಂಡು ನಾವು 3 ರೂಪಾಯಿ ಒಬ್ರು ರೈತರಿಗೆ ನಾವು ತುಂಬಿದ್ವಿ. ಅದನ್ನ ಆಮೇಲೆ ನೀವು ಕೊಟ್ಟ ಸಹಕರಿಸ್ಬೇಕು. ಈಗಾಗಲೇ ನಾವು ಮಾಡಿದ್ವಿ, ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತೀವಿ. ನೀವು ಸಹಕಾರ ಕೊಡ್ರಿ. ನಮಗ್ ನೀವು ಬಂದಾಗ ಒಬ್ರು ಬಂದ್ರು ಬ್ಯಾಂಕ್ ಹೋಗೋದಾಗ್ಲತ್ತಿ, ಇಬ್ರು ಬಂದ್ರು ಹೋಗೋದಾಗ್ಲತ್ತಿ. ಅದಕ್ಕೆಲ್ಲಾ ಸದಸ್ಯರು ಒಟ್ಟ ಎಸ್ಬೇಕು ಮಾಡಿದ್ರು. ಒಂದು ಆಧಾರ್ ಕಾರ್ಡ್ ತೋರಿ, ಒಂದು ಪ್ಯಾನ್ ಕಾರ್ಡ್ ತೋರಿ, ಫೋಟೋ ತೋರಿ ಹೇಳ್ತಾರೆ ಮಾಡಿ ಎಲ್ಲಾರು ಮಾಡಿಬಿಡ್ರಿ. ದಯಮಾಡಿ ಒಟ್ಟ ಯಾರು ತೋರಿಸ್ಬೇಡಿ, ನಮ್ಮಲ್ಲಿ ಮಾಡ್ರಿ. ಅದ್ ಮಾಡಿದ ನಂತರ ಎಲ್ಲಾರು ಒಮ್ಮೆ ರೊಕ್ಕ ತಕೊಂಡ್ ಬರ್ತೀವಿ. ನಾವು ತಕೊಂಡ್ ನಿಮ್ ಅಕೌಂಟ್ ಹಾಕಿರ್ತೀವ. ಒಮ್ಮೆ ನಾವು ಜಮ ಎಷ್ಟು ನಿಮ್ ಪರ್ಸೆಂಟೇಜ್ ಬರ್ತೈತಲ್ಲ ಅದ್ ನಿಮ್ ಅಕೌಂಟ್ ಹಾಕಿರ್ತೀವಿ. ಆಮೇಲೆ ನೀವು ಯಾವಾಗ ಬೇಕಾದ್ರೆ ತಕೋಬಹುದು. ವರ್ಷ ಇದ್ದಿದ್ದ ನಿರ್ದೇಶಕ ಮಂಡಳಿಯ ಹಿರಿಯ ಸದಸ್ಯ ಶ್ರೀಕಾಂತ್ ಅಸ್ಕಿ ಮಾತನಾಡಿ, ನಮ್ಮ ಸಹಕಾರ ಸಂಘ 81 ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸದ್ಯದ ಅಧ್ಯಕ್ಷ ಶಿವಗೌಡ ಬಸವಗೌಡರ್ ಮತ್ತು ಆಡಳಿತ ಮಂಡಳಿ ಸದಸ್ಯರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದ ಅವರು, ಸಂಘದ ಬೆಳವಣಿಗೆಗೆ ಸರ್ವ ಸದಸ್ಯರು ಕೈ ಜೋಡಿಸಬೇಕು. ಆಗ ಮಾತ್ರ ಸಂಘದ ಬೆಳವಣಿಗೆ ಆಗಲು ಸಾಧ್ಯ ಎಂದರು. ಈಗ ಇವ್ರು 99.05 ಮಾಡ್ಯಾರ ಅಂದ್ರೆ ಬರೀ 0.5 ಅಷ್ಟೇ ವಸೂಲಿ ಉಳ್ದೈತಿ. ಮತ್ತು ಇಂಥದೆಲ್ಲ ಮಾಡಿ ಸಂಘ ಮತ್ತು ಸಾಲನೂ ಕೊಡೋ ಹೊತ್ನಾಗ ಯಾರಿಗಾರೆ ವ್ಯತ್ಯಾಸ ಮಾಡುವಂಥದ್ದ, ಯಾರ್ದಾರೆ ಮಾತು ಕೇಳಿ ಸಾಲ ಹಾಕುವಂಥದ್ದ ಈಗ 10 ವರ್ಷದಾಗ ಯಾರೂ ಮಾಡಿಲ್ಲ. ಯಾಕಂದ್ರೆ ಹಿಂದೆ ಸಾಲ ಕೊಡುವಾಗ ಕಡಿಮೆ ಕೊಟ್ಟರು, ಆಗಿನ ಅಧ್ಯಕ್ಷರು ಯಾರೇ ಇರ್ಬೋದು ಅವರು. ನಾವು ಆ ಮಂಡಳಿಯೊಳಗೆ ಇದ್ದೀವಿ, ಅದ್ರಾಗ ಸಾಲ ಹಂಚಕ ನಾವು ಅಷ್ಟು ಸಮರ್ಥ ಆಗಿದ್ದಿಲ್ಲ. ಆದರೆ ಇವತ್ತಿನ ದಿವಸ ಎಲ್ಲ ಸದಸ್ಯರಿಗೂ ಸಹಿತ
ಒಂದೇ ತೆರನಾದಂಥ ಸಾಲ ಕೊಡುವಲ್ಲಿ ಈಗಿನ ಆಡಳಿತ ಮಂಡಳಿ ಈ ಶಿವಗೌಡ ಸಿದ್ದಗೌಡ ಇವರೇನು ಅಧ್ಯಕ್ಷ ಉಪಾಧ್ಯಕ್ಷರದಾರ ಇವ್ರ ನೇತೃತ್ವದೊಳಗೆ ಒಳ್ಳೆಯ ರೀತಿಯಿಂದ ಈ ಕಾರ್ಯವನ್ನು ಸರ್ಕಾರದ ಯೋಜನೆಗಳನ್ನು ಮುಗಿಸುವಲ್ಲಿ ಯಶಸ್ವಿ ಆಗಿದೆ ಅನ್ನತಕ್ಕಂಥ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ್ ಅಥ್ನಿ ವಾರ್ಷಿಕ ವರದಿ ಓದಿ ಅನುಮೋದನೆ ಪಡೆದುಕೊಂಡರು. ಜಹಾಂಗೀರ್ ಅವಟಿ ಕಾರ್ಯಕ್ರಮ ನಿರೂಪಿಸಿದರು. ಉಪಾಧ್ಯಕ್ಷ ಸಿದ್ದಗೌಡ ಪಾಟೀಲ್ ವಂದಿಸಿದರು. ಸಭೆಯಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ರವೀಂದ್ರ ಕಲ್ಲೋಳಿ, ಶಶಿಕಾಂತ್ ಮಾಯಣ್ಣವರ್, ಸಂಜಯ್ ಮಧ್ವಾವಿ, ಶ್ರೀಮತಿ ಕಸ್ತೂರಿ ಗುಮ್ತಾಜ್, ಶ್ರೀಮತಿ ಸುರೇಖಾ ಸವದತ್ತಿ, ಮಲ್ಲೇಶ್ ದಳವಾಯಿ, ಗೋಪಾಲ್ ಕಾಂಬ್ಳೆ, ಅಶೋಕ್ ಕಮಲಾಪುರ್, ಶಂಕರ್ ತರ್ಗಿ, ಗ್ರಾಮದ ಮುಖಂಡರಾದ ಬಸವರಾಜ್ ಮಠದ್, ಮಹೇಶ್ ಚೌಗ್ಲಾ, ರಾಮಗೌಡ ಗುಮ್ತಾಜ್, ದುಂಡಪ್ಪ ಅಸ್ಕಿ, ವಿಠಲ್ ಚೌಡಿಮನಿ, ಗುರುಲಿಂಗ ಗುಮ್ತಾಜ್, ಬಾಳಗೌಡ ಪಾಟೀಲ್, ಮಲ್ಲಪ್ಪ ಕೋರಿ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.